ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾವಿರ ದಿನ ಸಾವಿರ ಸಮಸ್ಯೆ. ಬಿಜೆಪಿ ಪೋಸ್ಟರ್ ವಾರ್ ನ ಶುರು ಮಾಡಿದೆ ಕಾಂಗ್ರೆಸ್ ವಿರುದ್ಧ. ಈಗ ಪೋಸ್ಟರ್ ಬಿಡುಗಡೆಯನ್ನ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮಾಡ್ತಾ ಇದ್ದಾರೆ. ಸಾವಿರ ದಿನ ಸಾವಿರ ಸಮಸ್ಯೆ ಅಂತ ಹೇಳೋದ್ರ ಮುಖಾಂತರ ಕಾಂಗ್ರೆಸ್ನ ಸಂಭ್ರಮಕ್ಕೆ ಈ ಒಂದು ಪೋಸ್ಟರ್ ವಾರ್ ನ ಶುರು ಮಾಡಿದ್ದಾರೆ. ಪೋಸ್ಟರ್ ಬಿಡುಗಡೆಗೂ ಮುನ್ನ ಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾವಿರ ದಿನ ಸಾವಿರ ಸುಳ್ಳು ಅಂತ ಸಿದ್ದು ಸರ್ಕಾರಕ್ಕೆ ವಿಜಯೇಂದ್ರ ಚಾಟಿ ಬೀಸಿದ್ದು ಸಾರ್ಥಕ ಸಂಭ್ರಮ ಅಲ್ಲ, ಸಾವಿನ ಸಂಭ್ರಮ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರದ ನೀತಿಗಳ ವಿರುದ್ಧ ಹರಿಹಾಯ್ದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದೀಗ ಪೋಸ್ಟ್ ವಾರ್ ನ ಶುರು ಮಾಡಿದ್ದಾರೆ. ಸಾವಿರ ದಿನದ ಸಂಭ್ರಮದ ಸಲುವಾಗಿ ಹಾವೇರಿಯಲ್ಲಿ ಬೃಹತ್ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದೆ. ಇದರ ನಡುವೆ ಅದು ಸಾವಿರ ದಿನದ ಸಂಭ್ರಮ ಅಲ್ಲ, ಸಾವಿರ ದಿನ ಸಾವಿರದ ಸಮಸ್ಯೆ ಅದು ಅಂತ ಬಿಜೆಪಿ ಕಾಲೆಳೆಯುವ, ವ್ಯಂಗ್ಯ ಮಾಡುವ, ಪೋಸ್ಟರ್ ವಾರ್ ನಡೆಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಓಕೆ, ಇದೀಗ ಇವತ್ತು ಶನಿವಾರ ಹಾವೇರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. 1000 ದಿನಗಳನ್ನ ಪೂರೈಸಿರುವ ಹಿನ್ನೆಲೆಯಲ್ಲಿ ಶನಿವಾರದ ಇವತ್ತು ಹಕ್ಕುಪತ್ರ ಕೊಡೋದ್ರ ಮುಖಾಂತರ 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ, ಆದ್ರೆ 6ನೇ ಗ್ಯಾರಂಟಿಯನ್ನ ಕೂಡ ಕೊಡ್ತಾ ಇದ್ದೀವಿ, 6ನೇ ಭಾಗ್ಯ ಕೊಡ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಅಂದ್ರೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಸಚಿವರುಗಳನ್ನ ಕರೆಸೋದ್ರ ಮುಖಾಂತರ ಹಾವೇರಿಯ ಸುತ್ತಮುತ್ತ ಜಿಲ್ಲೆಯವರನ್ನ ಹಾವೇರಿಯ ತಾಲೂಕಿನ ಸಂಪೂರ್ಣ ಜನರನ್ನ ಸೇರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಲಕ್ಷಾಂತರ ಜನ ಸೇರುವಂತಹ ನಿರೀಕ್ಷೆ ಇದೆ. ಹಕ್ಕುಪತ್ರ ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ನಾವು ಅನ್ನುವ ಸಂಭ್ರಮದಲ್ಲಿದ್ರೆ ಆ ಸಂಭ್ರಮಕ್ಕೆ ಎಳ್ಳು ನೀರು ಬಿಡುವಂತಹ ಪೋಸ್ಟರ್ನ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಡೆಸ್ತಾ ಇದ್ದಾರೆ. 1000 ದಿನ 1000 ಸಮಸ್ಯೆ ಅಂತ ಹೇಳೋದ್ರ ಮುಖಾಂತರ ಅಭಿವೃದ್ಧಿ ಏನಾದ್ರೂ ಆಗಿದ್ಯಾ? ಇಲ್ಲ, ಅಭಿವೃದ್ಧಿ ಅನ್ನೋದು ಶೂನ್ಯ. ಅಂಡ್ ಒಂದು ಚಿಪ್ಪಿನ ಒಳಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರನ್ನ ಕೂರಿಸೋದ್ರ ಮುಖಾಂತರ ಇವ್ರು ಕೊಟ್ಟಿರೋದು ಇಂಥದ್ದೇ ಹಗರಣ, ಮಹಿಳಾ ದೌರ್ಜನ್ಯ, ಶೂನ್ಯ ಅಭಿವೃದ್ಧಿ, ಚಿಪ್ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಅಂತ ಹೇಳೋದ್ರ ಮುಖಾಂತರ ವ್ಯಂಗ್ಯ ಚಿತ್ರವನ್ನ ಹಾಕಿ ಕಾಂಗ್ರೆಸ್ ಕಾಲೆಳೆಯುವ ಪ್ರಯತ್ನವನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ಕಂತು ಬರಬೇಕಾದ್ರೆ ಎತ್ತುತ್ತಾ ಇಲ್ಲ. ಹಾಗಾಗಿ ಮಾನ್ಯ ಅಶೋಕ್ ಚವ್ಹಾಣ್ ಅವರು ನಮಗೆ ಮನವಿ ಮಾಡಿದ್ದಾರೆ, ಹೇಗಾದರೂ ಮಾಡಿ ಹಣಕಾಸಿನ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿ ದಯವಿಟ್ಟು ಇದಕ್ಕೆ ಒಂದು ಕನ್ಸೆಂಟ್ ಅನ್ನು ಕೊಡಿ, 2 ರಾಜ್ಯಕ್ಕೂ ಅನುಕೂಲ ಆಗ್ತದೆ ಅಂತೇಳಿ ಮಾನ್ಯ ಅಶೋಕ್ ಚವ್ಹಾಣ್ ಅವರು ಒಂದು ಮನವಿಯನ್ನು ಕೂಡ ಅವರು ನೀಡಿದ್ದಾರೆ. ಇದರ ಒಂದು ಕಾಪಿನೂ ಕೂಡ ತಮಗೆ ಕೊಡ್ತೇನೆ ನಾನು. ಕೊನೆಯದಾಗಿ ಒಂದು ದಾಖಲೆನ ನಾನು ಈಗ ಬಿಡುಗಡೆ ಮಾಡೋದಕ್ಕೆ ಹೊರಟಿದ್ದೇನೆ. ದಾಖಲೆನ ನಿಮ್ಗೆ ಮತ್ತೆ ಶೇರ್ ಮಾಡ್ತೇನೆ. ಈ ದಾಖಲೆ ಮಹತ್ವ ಏನು ಅಂತ ಹೇಳಿದ್ರೆ, ಅಥವಾ ವಿಚಾರ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸ್ಪೆಷಲ್ ಗ್ರಾಂಟ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಸ್ಪೆಷಲ್ ಗ್ರಾಂಟ್ಸ್ ಇಸ್ ಮೆಂಟ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಯಾವುದಕ್ಕೋಸ್ಕರ ಕೇಂದ್ರ ಸರ್ಕಾರ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡ್ತದೆ, ರಾಜ್ಯ ಸರ್ಕಾರ ಯಾವುದಕ್ಕೆ ಸ್ಪೆಷಲ್ ಗ್ರಾಂಟ್ ಅನ್ನ ಕೇಳ್ತದೆ, ಅದಕ್ಕೋಸ್ಕರ ಸ್ಪೆಷಲ್ ಗ್ರಾಂಟ್ ಅನ್ನ ನೀಡುವಂಥದ್ದು. ಯಾವುದೇ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಟ್ಟಾಗ ಆ ಹಣ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಉದಾಹರಣೆಗೆ 1,000 ಕೋಟಿ ರೂಪಾಯಿ ಕೊಡೋದಿದ್ರೆ ಕೇಂದ್ರ ಸರ್ಕಾರ ಅದನ್ನ 300 ಕೋಟಿ 500 ಕೋಟಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಆ ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ಕೊಡಬೇಕಾಗ್ತದೆ, ಅಂದ್ರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡಬೇಕಾಗ್ತದೆ ರಾಜ್ಯ ಸರ್ಕಾರ. ಅದು 1,000 ಕೋಟಿ ಸ್ಪೆಷಲ್ ಅಸಿಸ್ಟೆನ್ಸ್ ಇರ್ಬೋದು, 5,000 ಕೋಟಿ ಇರ್ಬೋದು, ಅಥವಾ 10,000 ಕೋಟಿ ಇರ್ಬೋದು. ಸೊ ದ ಪಾಯಿಂಟ್ ಈಸ್, ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಟು ರಿಲೀಸ್
or the concerned department for which money has been sought. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕಲ್ಲಿಗೆ ಮಾರುತಿ ನೀಡ್ತಾರೆ. ಮಾರುತಿ, ಒಂದಿನ 1000 ದಿನದ ಸಂಭ್ರಮ ಹಾವೇರಿಲಿ ಒಂದ್ ಕಡೆ, ಮತ್ತೊಂದ್ ಕಡೆ 1000 ದಿನ 1000 ಸಮಸ್ಯೆ ಅನ್ನುವ ಬಿಜೆಪಿಯ ಪೋಸ್ಟ್ ವಾರ್ ಹೆಂಗ್ ವ್ಯಂಗ್ಯ ಮಾಡ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆ ಅಥವಾ ತಗಾದೆಗಳನ್ನ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು? ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ 2.25 ವರ್ಷದಲ್ಲಿ ಸಾಧನೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವತ್ತು ಹಾವೇರಿಯಲ್ಲಿ ಮುಂದುವರೆದ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಮೈಸೂರಲ್ಲೂ ಮಾಡಿದ್ರು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಮಾಡಿದ್ರು. ಆದ್ರೆ ಸರ್ಕಾರ ಮಾಡಿರುವಂತಹ ಸಾಧನೆಗಳ ಅಲ್ಲ, ವೈಫಲ್ಯಗಳನ್ನ ಪಟ್ಟಿ ಮಾಡಿ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿಯ ಕಚೇರಿಯಲ್ಲಿ ದೊಡ್ಡ ಮಟ್ಟದ ಒಂದು ಸುದ್ದಿಗೋಷ್ಠಿ ಕೂಡ ಆಯಿತು. ಸರಣಿ ಹಗರಣಗಳು ಸರ್ಕಾರದ ವಿರುದ್ಧ ಕೇಳಿಬಂದು, ಅದರಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದಂತಹ ಮೂಢ ಹಗರಣದಿಂದ ಹಿಡಿದು ಅಬಕಾರಿ ಇಲಾಖೆಯಲ್ಲಿ ಕೇಳಿಬಂದಂತಹ ಅಬಕಾರಿ ಇಲಾಖೆಯ ಅವ್ಯವಹಾರ ಪ್ರಕರಣದಿಂದ ಹಿಡಿದು ಗೃಹಲಕ್ಷ್ಮಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಆದಂತಹ ಅವ್ಯವಹಾರದ ವಿಚಾರಗಳನ್ನ ಹಿಡಿದು ಬೇರೆ ಬೇರೆ ಹಲವು ಪ್ರಕರಣಗಳನ್ನ ಪ್ರಸ್ತಾಪ ಮಾಡುವಂತ ಒಂದು ಕೆಲಸ BY ವಿಜೇಂದ್ರ ಅವರು ಮಾಡಿದ್ರು. ಜೊತೆಗೆ 1000 ದಿನ ಅಲ್ಲ 1000 ಸಮಸ್ಯೆಗಳು ಅನ್ನುವಂತಹ ಒಂದು ವಿನೂತನವಾದಂತಹ ಒಂದು ಪೋಸ್ಟರ್ ಅನ್ನ ಬಿಡುಗಡೆ ಮಾಡೋದರ ಮೂಲಕ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಮತ್ತು ಸರ್ಕಾರದ ವೈಫಲ್ಯಗಳನ್ನ ಪಟ್ಟಿ ಮಾಡುವಂತ ಒಂದು ಕೆಲಸ ರಾಜ್ಯ ಬಿಜೆಪಿ ಮಾಡಿದೆ. 1000 ದಿನಗಳಲ್ಲಿ ಎಲ್ಲೆಲ್ಲಿ ಸರ್ಕಾರ ಹಿಡಿದಿದೆ, ಎಲ್ಲೆಲ್ಲಿ ಯುವಕರನ್ನ ಕಡೆಗಣಿಸಲಾಯಿತು, ಕೇವಲ ಗ್ಯಾರಂಟಿಗಳ ಇಟ್ಕೊಂಡು 40% ಕಮಿಷನ್ ಆರೋಪವನ್ನ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವೆಲ್ಲ ಭರವಸೆಗಳನ್ನ ರಾಜ್ಯದ ಜನರಿಗೆ, ಯುವಕರಿಗೆ, ಮಹಿಳೆಯರಿಗೆ ಹಾಗೂ ರಾಜ್ಯದ ಜನರಿಗೆ ಕೊಟ್ಟಿದ್ರು, ಒಂದೇ ಒಂದು ಭರವಸೆಯನ್ನು ಕೂಡ ಈಡೇರಿಸಿಲ್ಲ ಅನ್ನುವಂಥದ್ದು. ಜೊತೆಗೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆದಂತಹ ವಿಶೇಷ ಅನುದಾನ ಯಾವ ವಿಚಾರಕ್ಕೆ ಬಿಡುಗಡೆ ಆಗುತ್ತೋ 1300 ಕೋಟಿ ರೂಪಾಯಿಗಳನ್ನ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಬಳಿಕ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು. ಆದ್ರೆ ಯಾವ ವಿಚಾರಗಳಿಗೆ ಆ ಅನುದಾನ ಬಿಡುಗಡೆ ಆಗಿತ್ತೋ ಅದಕ್ಕೆ ಬಳಕೆ ಮಾಡ್ಕೊಳ್ಳಿಲ್ಲ. ಬೇರೆ ಬೇರೆ ಕೆಲಸಗಳಿಗೆ ಆ ಅನುದಾನವನ್ನ ಬಳಕೆ ಮಾಡ್ಕೊಳ್ಳೋದ್ರ ಮುಖೇನ ಆಯಾ ಇಲಾಖೆಗಳಿಂದ, ಆಯಾ ನಿಗಮಗಳಿಂದ ಆ ಹಣವನ್ನ ಬಳಕೆ ಮಾಡ್ಕೊಂಡಿದ್ವಿ ಅನ್ನುವಂತಹ ಮಾಹಿತಿ ಇರುವಂತಹ ಅಧಿಕೃತವಾದಂತಹ ಒಂದು ಪತ್ರವನ್ನು ಕೂಡ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬಿಡುಗಡೆ ಮಾಡಿದ್ರು. ಬಹುತೇಕ ವಿಜೇಂದ್ರ ಅವರು ಬಿಡುಗಡೆ ಮಾಡಿರುವಂತಹ ಈ ಒಂದು ದಾಖಲೆ ನಿಜವಾಗಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಸಹಜವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುವಂತ ಒಂದು ಕೆಲಸ ಆಗುತ್ತೆ. ಕೇವಲ ಈ ವಿಚಾರಗಳನ್ನ ಪತ್ರಿಕಾಗೋಷ್ಠಿಗೆ ಅಷ್ಟೇ ನಾವು ಸೀಮಿತ ಮಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆ ಸಂದೇಶವನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಾಡಿದ್ರು. ಹಿಂದೆ ವಾಲ್ಮೀಕಿ ಹಗರಣ ಯಾವ ರೀತಿ ಆಗಿತ್ತೋ ಅದೇ ಮುಂದುವರೆದ ಭಾಗವಾಗಿ 1300 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದಂತ ಒಂದು ಹಣ ದುರುಪಯೋಗ ಆಗಿದೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ವಿಜೇಂದ್ರ ಅವರು ಮಾಡಿದ್ದಾರೆ. ಹೀಗಾಗಿ ಕೇವಲ ಸುದ್ದಿಗೋಷ್ಠಿಗೆ ಅಷ್ಟೇ ಸೀಮಿತ ಆಗದೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತೀವಿ ಅನ್ನುವಂತ ಒಂದು ಸಂದೇಶವನ್ನು ಕೂಡ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ, ಮಾಧ್ಯಮಗೋಷ್ಠಿಯಲ್ಲಿ ವಿಜೇಂದ್ರ ಅವರು ಹೇಳಿದ್ದಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಾರುತಿ.